ಅವರು ಏನು ಪಥಸಂಚಲನ ಮಾಡ್ತಾರೆ, ಹಲವಾರು ಕಡೆ ವಿತೌಟ್ ಪರ್ಮಿಷನ್ ದೊಣ್ಣೆ ಬೀಸ್ಕೊಂಡು, ದೊಣ್ಣೆ ಹಿಡ್ಕೊಂಡು, ನೂರಾರು ಜನ ಪ್ರಚೋದನೆಯಾಗಿ ಘೋಷಣೆಗಳು ಕೂತ್ಕೊಂಡು ಹೋಗ್ತಾರೆ. ಅದು ಸರಿಯಲ್ಲ. ಅಷ್ಟೊಂದು ಇವುಗಳದ್ದು ಫಾರ್ಮ್ ಹೌಸ್ ಇರ್ತದೆ, ಮೈದಾನಗಳಿರ್ತವೆ, ಶಾಲೆಗಳಿರ್ತದೆ, ಖಾಸಗಿ ಶಾಲೆಗಳಿರ್ತವೆ, ಅಲ್ಲಿ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಟ್. ಪಬ್ಲಿಕ್ ಪ್ಲೇಸ್ನಲ್ಲಿ ಇದನ್ನು ನಿರ್ಬಂಧ ಮಾಡಬೇಕು, ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತೀನಿ. ಇವ್ರದ್ದಾದಂಥ ಯಾವುದೇ ಇತಿಹಾಸ ಇವರಿಗಿಲ್ಲ. ಸುಮ್ಮನೆ ಹೊಸ ಹೊಸ ಇತಿಹಾಸನ ಸೃಷ್ಟಿ ಮಾಡೋದು, ಸುಳ್ಳು ಹೇಳೋದು, ಮತ್ತು ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತೋದು, ಧರ್ಮ ರಕ್ಷಣೆ ಹೆಸರಲ್ಲಿ, ಗೋರಕ್ಷಣೆ ಹೆಸರಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವೇ ನೋಡಿ. ನಮ್ಮ ಸಮಾಜಗಳಲ್ಲಿ ನಮ್ಮ ದೇಶ 2014 ಇವಾಗೇನು 11 ವರ್ಷ ಆಗಿದೆ, ಹಿಂದೆ ಹೋಗಿದೆ, ಮುಂದೆ ಹೋಗಿದೆ. ನೀವೇ ಹೇಳಿ. ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ದರೆ ಅವ್ರ ಮನೆಯಲ್ಲಿ ಪಾಲಿಸ್ತಾ ಇರಲಿಲ್ವಾ? ಇದೇ RSS ತಾನೇ ಹೇಳಿದ್ದು ಸಂವಿಧಾನ ಬೇಡ, ನಮಗೆ ಮನುಸ್ಮೃತಿ ಬೇಕು ಅಂತ. ಯಾವ BJP ನಾಯಕರಲ್ಲಿ ಮನುಸ್ಮೃತಿಯನ್ನು ಆಚರಿಸ್ತಾರೆ ಹೇಳಿ? ಯಾರು ಕೂಡ ಆಚರಿಸೋದಿಲ್ಲ. ಬರೀ ಇದು ಬಡವರಿಗಷ್ಟೇ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಏನಂತ ಹೇಳ್ತಾರೆ, ಇಲ್ಲ ಇನ್ನೂ ಹೆಚ್ಚು ಮಕ್ಕಳು ಹುಟ್ಟಿಸ್ಬೇಕು ನೀವೆಲ್ಲ ಅಂತ. ಇವ್ರು ಯಾವ ಬ್ರಹ್ಮಚಾರಿಯಾಗಿದ್ದಾರೆ? ಇವರು ಎಲ್ಲರೂ ಮದುವೆ ಆಗಬೇಕು, ಮಕ್ಕಳು ಹುಟ್ಟಿಸ್ಬೇಕು, ಗಂಡು ಮಕ್ಕಳಿಗೆಲ್ಲ ಧರ್ಮರಕ್ಷಣೆ ಕಳಿಸ್ಬೇಕು, ಗೋರಕ್ಷಣೆ ಕಳಿಸ್ಬೇಕು. ಅವಾಗ ನಾವು ಆಯ್ತಪ್ಪ ಇವ್ರ ತತ್ವ ಸಿದ್ಧಾಂತದಲ್ಲಿ ದಮ್ಮಿದೆ, ಅವರು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು. ಅವ್ರ ಮನೆಯಲ್ಲಿ ಮನುಸ್ಮೃತಿಯನ್ನು ಆಚರಣೆ ಮಾಡ್ತಾರ? ಅವ್ರ ಮನೆ ಮಕ್ಕಳಿಗೆ ಯಾವಾಗ ತ್ರಿಶೂಲ ದೀಕ್ಷೆ ಕೊಡ್ತಾರೆ? ಅವ್ರ ಮನೆ ಮಕ್ಕಳಿಗೆ ಗಣವೇಷ ಹಾಕಿಸ್ಬಿಟ್ಟು ದೊಣ್ಣೆ ಕೊಟ್ಟು ಯಾವಾಗ ಪರೇಡ್ ಮಾಡಿಸ್ತಾರೆ?